ಮಗ ಅಮ್ಮ ಮಾಡ್ಕೊಟ್ಟಿದ್ದು ಪೊಟೆಟೊ ಚಿಪ್ಸ್ ಹೆಂಗಿದ್ದು? ಚೆನ್ನಾಗಿದ್ದಮ್ಮ. ಸೂಪರ್ ಆಗಿದ್ದು. ಸೂಪರ್ ಆಗಿದ್ದು. ನಿಮ್ಮ ಮನೇಲೂ ಮಕ್ಕಳು ದೊಡ್ಡವರು ಎಲ್ಲರೂ ಇದೇ ಥರ ಇಷ್ಟಪಟ್ಟು ಪೊಟೆಟೊ ಚಿಪ್ಸನ್ನು ತಿನ್ನಬೇಕಾ? ಹಾಗಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಜೊತೆಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತಿನ್ನೋದ್ರಲ್ಲಿನೇ ಗೊತ್ತಾಗ್ತಾ ಇದೆ ಅಲ್ವಾ? ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ನಾನಿವತ್ತು ಸನ್ ಡ್ರೈಡ್ ಪೊಟೆಟೊ ಚಿಪ್ಸನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತೀರಾ ಅಲ್ವಾ? ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಬೇಸಿಗೆ ಬಂತು ಅಂದರೆ ವೆರೈಟಿ ಹಪ್ಪಳನೋ ಸಂಡಿಗೆನೋ ಅಂತ ಎಲ್ಲರೂ ಮಾಡೇ ಮಾಡ್ತೀವಿ. ಸೊ ಇದೊಂಥರ ವೆರೈಟಿ ಹಪ್ಪಳ ಥರನೇ, ಬಟ್ ಮಾಡೋದು ತುಂಬಾ ಸುಲಭ, ಜಾಸ್ತಿ ಪ್ರೊಸೆಸ್ ಎಲ್ಲ ಏನೂ ಇರಲ್ಲ ಇದರಲ್ಲಿ. ಈ ಥರ ಪೊಟೆಟೊ ಚಿಪ್ಸನ್ನು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ಗೆ ನಾನಿಲ್ಲಿ 4 kg ಆಗುವಷ್ಟು ದೊಡ್ಡದಾಗಿರೋ ಪೊಟೆಟೊನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದ್ರ ಸ್ಕಿನ್ನನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಎಲ್ಲದ್ರದ್ದು. ಸ್ಕಿನ್ ರಿಮೂವ್ ಮಾಡಿರೋ ಪೊಟೆಟೊನ ನೀರಲ್ಲಿನೇ ಹಾಕಿಡಬೇಕು, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗುತ್ತೆ. ಸೊ ಎಲ್ಲದನ್ನು ನಾನಿಲ್ಲಿ ನೀರಲ್ಲಿ ಹಾಕಿಟ್ಕೊತೀನಿ. ಆಮೇಲೆ ಈ ಥರ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಯಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಹಾಗೆಯೇ ಈ ಸ್ಲೈಸರನ್ನು ಯೂಸ್ ಮಾಡಿ ಸ್ಲೈಸ್ ಮಾಡ್ತೀನಿ ಪೊಟೆಟೊನ. ಸ್ಲೈಸ್ ಮಾಡಿದಾಗ ನೋಡಿ ಈ ಥರ ಆಗುತ್ತೆ. ಅದು ತುಂಬ ತಿನ್ನಾಗೂ ಇರಬಾರ್ದು, ತುಂಬ ತಿಕ್ಕಾಗೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕು. ನಾವು ತೊಗೊಂಡಿರೋ ಪೊಟೆಟೊ ಏನಾದರೂ ತುಂಬಾ ದೊಡ್ಡದಿತ್ತು ಅಂದರೆ ಮಿಡಲಲ್ಲಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ, ಇಲ್ಲಾಂದರೆ ಅದು ತುಂಬ ದೊಡ್ಡದಾದ್ರೂ ಚೆನ್ನಾಗಾಗಲ್ಲ. ಈ ಥರ 4 kg ಆಗುವಷ್ಟು ಪೊಟೆಟೊನ ನಾನಿಲ್ಲಿ ಸ್ಲೈಸ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಪೊಟೆಟೊ ಸ್ಲೈಸ್ ಮಾಡಿರೋದು ಕಪ್ಪಗಾಗಬಾರ್ದು ಅನ್ನೋ ರೀಸನ್ಗೆ ನಾನಿಲ್ಲಿ ಇದನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆ ನಾನಿಲ್ಲಿ ನೀರನ್ನು ಹಾಕಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಬೇಕು. ಬಿಸಿ ಬರ್ತಾ ಇರೋ ನೀರಿಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಬೇಗ ಬಿಸಿ ಬರುತ್ತೆ ಅಂತ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೋಡಿ ಇವಾಗ ನೀರು ಕುದಿ ಬಂದಿದೆ. ಆ ಉಗಿಗೆ ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ, ಸಾರಿ. ಕುದಿತಾ ಇರೋ ನೀರಿಗೆ ನಾನಿವಾಗ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಪೊಟೆಟೊನ ಹಾಕ್ತಾ ಇದ್ದೀನಿ. ಈ ಥರ ಪೊಟೆಟೊ ಸ್ಲೈಸನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಅದು ಬೇಯೋದಕ್ಕೆ ಇಡಬೇಕು. ಜಾಸ್ತಿನೂ ಬೇಯಬಾರ್ದು, ಕಡಿಮೆನೂ ಬೇಯಬಾರ್ದು, ಮೀಡಿಯಮ್ ಆಗಿ ಬೇಯಬೇಕು ಅದು. ಆವಾಗ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲದೂ ಕರೆಕ್ಟಾಗಿ ಬೇಯುತ್ತೆ. ಇದು ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡಬೇಕು. ಅದು ಈಸಿಯಾಗಿ ಪ್ರೆಸ್ ಆದರೆ ಬೆಂದಿದೆ ಅಂತ. ಇವಾಗ ಇನ್ನೂ ಬೆಂದಿಲ್ಲ, ಸ್ವಲ್ಪ ಹೊತ್ತು ಹೋಗಬೇಕು. ಸ್ವಲ್ಪ ಹೊತ್ತು ಆಗಿದೆ ಅಲ್ವಾ, ಇವಾಗ ಚೆಕ್ ಮಾಡೋಣ ಬೆಂದಿದೆ ಇಲ್ವಾ ಅಂತ. ಜಾಸ್ತಿ ಟೈಮ್ ಬೇಕಾಗಲ್ಲ, ಸೊ ಅದಕ್ಕೆ ಆವಾಗವಾಗ ನೋಡ್ತಾನೆ ಇರಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪ್ರೆಸ್ ಆಗ್ತಿದೆ ಅಂತ, ಈಸಿಯಾಗಿ ಪ್ರೆಸ್ ಆಗುತ್ತೆ. ಇಷ್ಟಾದರೆ ಸಾಕು, ನಾವು ಸ್ಟವನ್ನು ಆಫ್ ಮಾಡಿಬಿಡೋಣ. ಇವಾಗ ನೀರು ಬಿಸಿ ಇರುವಾಗಲೇ ನಾವಿವಾಗ ಸ್ಲೈಸನ್ನು ತೆಗೆದುಬಿಡಬೇಕು, ಇಲ್ಲ ಅಂದರೆ ಅದು ಇನ್ನೂ ಜಾಸ್ತಿ ಮೆತ್ತಗಾಗತ್ತೆ. ನಾನಿವಾಗ ನೀರಿಂದ ಈ ಥರ ಸ್ಲೈಸನ್ನಷ್ಟೇ ತೆಗೆದುಬಿಟ್ಟು ಸಪ್ರೇಟ್ ಆಗಿರೋ ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲವನ್ನು ನಾನು ತೆಗೆದು ಬೇರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಈ ಥರ ಪೊಟೆಟೊ ಚಿಪ್ಸ್ ಮಾಡಬೇಕು ಅಂತ ಹಿಂದಿನ ದಿನವೇ ಅಂಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನಿಲ್ಲಿ ಒಂದು ಬಟ್ಟೆನ ಹಾಕ್ತಾ ಇದ್ದೀನಿ. ಇದರಲ್ಲಿ ಪೊಟೆಟೊ ಸ್ಲೈಸನ್ನು ಡ್ರೈ ಮಾಡೋದಕ್ಕೆ ಹಾಕಬೇಕು. ಇವಾಗ ಈ ಥರ ಬೇಯಿಸಿಟ್ಕೊಂಡಿರೋ ಪೊಟೆಟೊ ಸ್ಲೈಸನ್ನು ಒಂದೊಂದೇ ತೆಗೆದುಬಿಟ್ಟು ಡ್ರೈ ಮಾಡೋದಕ್ಕೆ ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ. ಆಗಷ್ಟೇ ಬಿಸಿ ನೀರಿಂದ ತೆಗ್ದಿರೋದಲ್ವ, ತುಂಬ ಬಿಸಿ ಇರುತ್ತೆ. ಸೊ ನಮ್ಮ ಕೈಯಲ್ಲಿ ಟಚ್ ಮಾಡೋಕ್ಕೆ ಆಗುತ್ತಲ್ವ, ಆವಾಗ ಈ ಥರ ಸ್ಲೈಸನ್ನು ಹಾಕಬೇಕು. ಈ ಥರ ಸನ್ ಡ್ರೈ ಆಗೋದಕ್ಕೆ ಸ್ಲೈಸನ್ನು ಬಿಡ್ತಾ ಇದ್ದೀನಿ. ನೋಡಿ ಸಂಜೆ ಆಗಿದೆ, ಇವಾಗ ಒಂದು ಬಿಸಿಲಿಗೆ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಒಂದೊಂದು ಬಟ್ಟೆಗೆ ಹಿಡ್ಕೊಂಡಿರತ್ತೆ, ಅದನ್ನು ಎತ್ತಬೇಕು. ನೋಡಿ ಇವಾಗಿನ ಬಿಸಿಲಿಗೆ ಒಂದೇ ದಿನದಲ್ಲೇ ರೆಡಿ ಆಗುತ್ತೆ ಈ ಪೊಟೆಟೊ ಚಿಪ್ಸು. ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಇವಾಗಲೇ ನೀವು ಕರ್ದ್ಬಿಟ್ಟು ತಿನ್ಬೋದು. ಇವಾಗಲೇ ಸ್ವಲ್ಪ ಫ್ರೈ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಎಣ್ಣೆ ಬಿಸಿಯಾಗಿದೆ, ಇವಾಗ ಫ್ರೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ಕೆಂಪಾಗೋದೇನು ಬೇಡ, ಬಿಳಿ ಇರುವಾಗಲೇ ತೆಗಿಬೇಕು. ಸೊ ಪರ್ಫೆಕ್ಟ್, ಎಷ್ಟೊಂದು ಕ್ರಿಸ್ಪಿಯಾಗಿ ಹಾಗೇನೆ ಟೇಸ್ಟಿಯಾಗಿ ಬಂದಿದೆ ನೋಡಿ.
2 ಡೇಸು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋಣ. ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ, ಅದು ವೈಟ್ ಆಗುತ್ತೆ. 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಈ ಥರ ಏರ್ ಟೈಟ್ ಕಂಟೈನರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. 1 ವರ್ಷದವರೆಗೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಆವಾಗ ನಾವು ಇದನ್ನು ಫ್ರೈ ಮಾಡಿಬಿಟ್ಟು ತಿನ್ಬೋದು. ಇದು ಚೆನ್ನಾಗಿ ಡ್ರೈ ಆದಮೇಲೆ ಫ್ರೈ ಮಾಡಿದ್ರೆ ನೋಡಿ ಈ ಥರ ವೈಟ್ ಕಲರ್ ಆಗಿ ಬರುತ್ತೆ. ನಾನು ಅವಾಗ ತೋರಿಸಿದ್ದು ಫಸ್ಟ್ ಡೇ ಫ್ರೈ ಮಾಡಿದಾಗ ಅಲ್ವಾ. 2 ಡೇಸ್ ಡ್ರೈ ಆದಮೇಲೆ ಕರೆದ್ರೆ ನೋಡಿ ಎಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ ಚಿಪ್ಸು ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕ್ರಿಸ್ಪಿನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿದೆ. ನಾವು ಇದಕ್ಕೆ ಮೇಲಿಂದ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿಬಿಟ್ಟು ತಿನ್ನಬೇಕು. ಖಾರ ಬೇಕಾದರೆ ಹಾಗೇ ಕೊಡ್ಬೋದು. ಮಕ್ಕಳಿಗೆ ಖಾರ ಇಷ್ಟ ಅಲ್ಲ ಅಂದರೆ ಚಿಲ್ಲಿ ಪೌಡ್ರನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಸೊ ಹೋಮ್ ಮೇಡ್ ಪೊಟೆಟೊ ಚಿಪ್ಸ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.